ಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂಥವ್ರು ಮೆಲ್ವಿನ್ ಜೋನ್ಸ್ ಅಂತ. ಈ ಸಂಸ್ಥೆ ಇವತ್ತಿನವರೆಗೆ 105 ವರ್ಷನ ತೀರಿದೆ. ಈ ಸಂಸ್ಥೆಯ ಅಂಗ ಸಂಸ್ಥೆಯಾಗಿ ನಾವು ಕರ್ನಾಟಕದಲ್ಲಿ ನಾವು ಮಾಡಿದಾಗ ಈ ಒಂದು ಕ್ಲಬ್ಬಿನ ಒಂದು ಡಿಸ್ಟಿಕ್ಕಲ್ಲಿ ಸೇವೆಯನ್ನು ಮಾಡಬೇಕು ಅಂತೇಳಿ ಬಂದಾಗ ಇದ್ದದ್ದು ಸುಮಾರು 10 ಕ್ಲಬ್ ಅಷ್ಟೇ. ಇವತ್ತಿನ ದಿವಸ ಈ ಕರ್ನಾಟಕದಲ್ಲಿ ನಾವು 108 ಕ್ಲಬ್ಬನ್ನು ಇಟ್ಕೊಂಡಿದ್ದೇವೆ. ಈ 108 ಕ್ಲಬ್ಗಳಲ್ಲಿ ಮುಖ್ಯವಾಗಿ ಮಾಡಬೇಕಾದಂಥದ್ದು ಸೇವೆ. ಈ ಸೇವೆ ಕಾರ್ಯಕರ್ತಗಳು ಸಾಕಷ್ಟು ಜನ ನಮ್ಮ ಸ್ನೇಹಿತರು ಮತ್ತು ಈ ಲಯನ್ಸ್ ಕ್ಲಬ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಒಮ್ಮತದಿಂದ ಒಳ್ಳೆ ಮನಸ್ಸಿನಿಂದ ಮಾಡಬೇಕು ಅನ್ನೋದನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಸಂಸ್ಥೆಯಲ್ಲಿ ಒಂದು ಅನ್ನದಾನ ಒಂದು ನಡೆಯುತ್ತೆ, ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಮತ್ತೆ ನಾವು ಯಾವುದೇ ಕಷ್ಟ ಪರಿಸ್ಥಿತಿಗಳಲ್ಲಿ ಈ ಲಯನ್ಸ್ ಕ್ಲಬ್ನವರು ಸದಸ್ಯರೆಲ್ಲ ಮುನ್ನುಗ್ಗಿ ಅದನ್ನು ಮಾಡ್ತೇವೆ. ನಾವು ಈ ಸಂಸ್ಥೆಯಲ್ಲಿ ಇವತ್ತಿನ ದಿವಸ ಡಿಸ್ಟಿಕ್ 317 ಏನಲ್ಲಿ ನಾವು ಇಲ್ಲಿ ಮಾಡತಕ್ಕಂಥ ಸೇವೆಗಳೆಲ್ಲ ಸಾಕಷ್ಟಿದೆ. ಆದರೆ ರಾಜಾ ನಂಜುಂಡಯ್ಯ ಅವರು ನಮ್ಮ ಸಂಸ್ಥೆಯನ್ನು 2015ರಲ್ಲಿ ಸೇರಿದರು. ಮತ್ತು ಇದುವರೆಗೆ ಅವರು ನಮ್ಮ ಸದಸ್ಯರಾಗಿದ್ದುಕೊಂಡು ಅವರು ಸಾಮಾನ್ಯ ಸದಸ್ಯನಾಗಿದ್ದುಕೊಂಡು ಕೊನೆಗೆ ಅವರು ಪ್ರಾಂತೀಯ ಸಂಸ್ಥೆಗೆ ಒಂದು ಸಾಧನೆಗೋಸ್ಕರ ಅವರು ಬಂದದ್ದು. ಬಟ್ ಅವ್ರು ಮಾಡಿದಂಥ ಸೇವೆಗಳಲ್ಲಿ ನಾನು ಈ ಲಯನ್ಸ್ ಕ್ಲಬ್ ಆಫ್ ಆರಾಧನಾ ಅನ್ನೋ ಸಂಸ್ಥೆಯನ್ನು ನಾನು ಸ್ಥಾಪನೆ ಮಾಡಿದೆ. ಸ್ಥಾಪನೆ ಆದಾಗ ಅವರು ಸದಸ್ಯರಾದರು. ಬಟ್ ನನಗೆ ಭಾಳ ಸಂತೋಷದ ವಿಚಾರ ಅಂದರೆ ಅವ್ರು ಇವತ್ತಿನ ದಿವಸ ಈ ಒಂದು ಸಮ್ಮೇಳನ ನಡೆಸ್ತಾ ಇದ್ದಾರಲ್ಲ, ಈ ಮಟ್ಟಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬರಬೇಕು ಅಂತ ಹೇಳಿದರೆ ಸಾಧನೆ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಬಟ್ ಅವರ ಒಂದು ಸೇವಾ ಚಟುವಟಿಕೆ ಮತ್ತು ಅವರ ಮನಸ್ಸಿನಲ್ಲಿರ್ತಕ್ಕಂಥ ದೃಢ ನಿರ್ಧಾರ ಸಾಕಷ್ಟು ಸದಸ್ಯರನ್ನು ಜೊತೆಗೆ ಸೇರಿಸ್ಕೊಂಡು ಈ ಒಂದು ಪ್ರಾಂತೀಯ ಸಮ್ಮೇಳನ ಮಾಡಿದ್ದಾರೆ. ನಾನು ಅವರ ಬಗ್ಗೆ ಹೆಚ್ಚು ಹೇಳೋದಕ್ಕೆ ಅಥವಾ ಒಂದು ಹೊಗಳೋದಕ್ಕೆ ಅಂತ ಹೇಳಲ್ಲ. ಈ ಒಬ್ಬ ಮನುಷ್ಯ ಸೇವೆ ಮಾಡೋದರಲ್ಲಿ ಮುನ್ನುಗ್ಗಿ ಮಾಡ್ತಾನೆ, ಮತ್ತು ತನ್ನ ಕೆಲಸಗಳಲ್ಲಿ ಯಾವುದು ಗುರಿ ಮುಟ್ಟದೆ ಹೋಗೋದಿಲ್ಲ. ಇವತ್ತಿನ ದಿವಸ ನೀವೇ ನೋಡಿರಬಹುದು, ಗುಬ್ಬಿ ಸಂಸ್ಥೆಯವರು ಇವತ್ತಿನ ದಿವಸ ನಮ್ಮ ಜೊತೆಗೆ ಸೇರಿ ಎಂಥ ಒಳ್ಳೆ ಕಾರ್ಯ, ಅದು ಯಾರೂ ಅದನ್ನು ನಾವು ಯೋಚನೆಯೂ ಮಾಡೋಕ್ಕಾಗೋದಿಲ್ಲ. ಅಂಥ ಒಳ್ಳೆ ಕಾರ್ಯವನ್ನು ಗುಬ್ಬಿ ಸಂಸ್ಥೆಯವರು ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮದೇ ಆದಂಥ ಒಂದು ಕಣ್ಣಿನ ಒಂದು ತಪಾಸಣೆ ಮಾಡ್ತಕ್ಕಂಥದ್ದು ಲಯನ್ಸ್ ಸಂಸ್ಥೆಯಿಂದ ಇದೆ. ಮತ್ತು ನಾವು ಇವಾಗ ಕಿದ್ವಾಯಲ್ಲಿ ನಾವು ಮಕ್ಕಳಿಗೆ ಇವಾಗ ಬಂದಿರತಕ್ಕಂಥ ಕ್ಯಾನ್ಸರ್ ರೋಗಕ್ಕೆ ನಾವು ರಕ್ತದಾನವನ್ನು ಮಾಡ್ತಾ ಇದ್ದೇವೆ. ಭಾಳ ಒಂದು ನಮ್ಮ ಮನಸ್ಸಿಗೆ ನೋವಾಗತಕ್ಕಂಥದ್ದು, ಮಕ್ಕಳಿಗೆ ಸೇವೆ ಮಾಡತಕ್ಕಂಥದ್ದು ಆದಾಗ ನಮಗೆಲ್ಲ ನೋವಾಗುತ್ತೆ. ಯಾಕಂದರೆ ನಾವೆಲ್ಲ ಇಷ್ಟು ವಯಸ್ಸಾದರೆ ಇವಾಗ ನಾವು ಓಡಾಡ್ಕೊಂಡು ಅದು ಮಾಡುವಾಗ ಆ ಮಕ್ಕಳನ್ನು ನೋಡುವಾಗ ನಮ್ಮ ಮನಸ್ಸಿಗೆ ಬೇಜಾರಾಗ್ತದೆ. ಮತ್ತು ಇಂಥ ಒಂದು ಒಳ್ಳೊಳ್ಳೆ ಗುರಿಗಳನ್ನು ಇಟ್ಕೊಂಡು ಕಣ್ಣಿನ ತಪಾಸಣೆ ಒಂದೇ ಅಲ್ಲ, ನಾವು ಡಯಾಬಿಟೀಸ್ ಮಾಡ್ತೇವೆ, ಮತ್ತು ಮೂಳೆ ತಜ್ಞರನ್ನ ಕರೆಸಿ ಅವರಿಗೆ ಕೆಲವರಿಗೆ ಮೂಳೆ ಪ್ರಾಬ್ಲಮ್ ಇರೋರಿಗೆ ಅದನ್ನು ಮಾಡಿಸ್ತೇವೆ. ಕ್ಯಾಂಪ್ ಮಾಡಿದಾಗ ನಾವು ಈ ಸಿಟಿಗಳಲ್ಲಿ ಮಾಡೋದಿಲ್ಲ, ನಾವು ಮಾಡ್ತಕ್ಕಂಥ ಕ್ಯಾಂಪ್ ಎಲ್ಲನೂ ಹಳ್ಳಿಗಳ ಕಡೆ ಹೋಗ್ತೇವೆ. ಹಳ್ಳಿಯ ಜನರಿಗೆ ಲಯನ್ಸ್ ಬಗ್ಗೆ ಹೇಳಿಕೊಡ್ತೇವೆ. ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನಾವು ಇದುವರೆಗೂ ಒದಗಿಸ್ಕೊಂಡು ಬರ್ತಾ ಇದ್ದೇವೆ. ಮತ್ತು ನನ್ನನ್ನು ಇಲ್ಲಿ ಕರೆದು 2 ಮಾತಾಡೋಕ್ಕೆ ನೀವು ಅವಕಾಶ ಕೊಟ್ಟವರಿಗೆ ನಿಮಗೆ ಧನ್ಯವಾದಗಳು. ಸರ್, ಈ ಕಾರ್ಯಕ್ರಮ ಏನಂದರೆ ನಮ್ಮ ಪ್ರಾಂತೀಯ ಸಮ್ಮೇಳನ ಅಂತ ಒಂದು ಹಬ್ಬ ಇದು ನಮ್ಮ ಪ್ರಾಂತ್ಯದ್ದು. ಈ ದಿನಗಳಲ್ಲಿ ಏನು ಚಟುವಟಿಕೆಗಳು ಮಾಡಿದ್ದೀವಿ ನಾವು ಈ ವರ್ಷ, ಅದನ್ನು ಒಂದು ಎಲ್ಲ ಜನಗಳಿಗೆ ತಿಳಿಸಿ ಒಂದು ಅದು ಆ ದಿನವೂ ಹೊಸ ಚಟುವಟಿಕೆಗಳನ್ನ ಸೇವೆಗಳನ್ನ ಮಾಡೋಂಥ ಒಂದು ಕಾರ್ಯಕ್ರಮ ಇದು. ಅದ್ಭುತವಾಗಿ ನಡೀತು. ಈ ವರ್ಷ ಫುಲ್ಲು ನಾವು ಸುಮಾರು ಲಕ್ಷಾಂತರ ರೂಪಾಯಿ ಸೇವೆ ಮಾಡಿದ್ವಿ. ಇವತ್ತು ಸಹ ಒಂದು ಆಂಬುಲೆನ್ಸು ಮತ್ತು 10 ಲಕ್ಷ ರೂಪಾಯಿ ವರ್ಲ್ಡ್ ಇಂಡಿಯಾಗೆ ಮತ್ತು ಹಲವಾರು ಊಟದ ಹಂಗರ್ ಪ್ರೋಗ್ರಾಮ್ಸ್ಗೆಲ್ಲ ಕೊಟ್ಟು ಸುಮಾರು ಒಂದು 22-23 ಲಕ್ಷ ರೂಪಾಯಿಗಳನ್ನ ಇವತ್ತು ನಾವು ಸೇವಾ ಕಾರ್ಯಕ್ರಮ ಮಾಡಿದ್ದೀವಿ. ಹೀಗಾಗಿ ಈ ಸೇವೆ ಮೂಲಕ ಇನ್ನೂ ಹೆಚ್ಚಿನ ಸೇವೆನ ಮುಂದೆ ನಮ್ಮ ಸಂಸ್ಥೆಗಳಿಂದ ಮುಂದುವರಿಸ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡಿದ್ದೀವಿ. ನಮ್ಮ ವಿ ಸರ್ ಅನ್ನೋದು ನಮ್ಮ ಸೇವೆನೇ ನಮ್ಮ ಪ್ರಮೋಚ ನಮ್ಮ ಗುರಿ ಲಯನ್ಸ್ದು. ಹಾಗಾಗಿ ನಮ್ಮ ಜಿಲ್ಲಾ ಗವರ್ನರ್ ಅನುಮತಿ ಜಿ ಮೋಹನ್ ಸರ್ ಅನುಮತಿ ಮೇರೆಗೆ ಅವರ ಮಾರ್ಗದರ್ಶನದೊಂದಿಗೆ ನಾವು ಮುಂದುವರಿತೀವಿ. ಇನ್ನು ಹೆಚ್ಚಿನ ನೀಡಿ ಪೀಪಲ್ಗೆ ಸೇವೆಗಳು ಮಾಡ್ತಾ ಸಮಾಜ ಸೇವೆಯಲ್ಲಿ ಮುಂದುವರಿತೀವಿ ಅಂತ ನಾನು ನಿಮ್ಮ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್. ಆಂಬುಲೆನ್ಸ್ ಅದು ಗುಬ್ಬಿ ಸಂಸ್ಥೆಯವರು ಅಲ್ಲಿ ತುಂಬಾ ಒಂದು ಅಂತಿಮ ಯಾತ್ರೆಗೆ ಶವಗಳನ್ನ ಸಾಗಿಸೋಕ್ಕೆ ತುಂಬಾ ಕಷ್ಟ ಇತ್ತು. 2,000-3,000 ಆ ಥರ ಹಣಗಳನ್ನ ಕೇಳ್ತಾ ಇದ್ರು. ಹಾಗಾಗಿ ನಮ್ಮ ಅಶೋಕ್ ಅನ್ನೋರು ಗುಬ್ಬಿ ಸಂಸ್ಥೆಯವರು ಅವ್ರ ತಂದೆ ತಾಯಿ ಹೆಸರಲ್ಲಿ ಲಯನ್ಸ್ ಕ್ಲಬ್ ಸಂಸ್ಥೆ ಮೂಲಕ ಅಲ್ಲಿ ಇವತ್ತು ಜನಗಳಿಗೆ ಸೇವೆಗೆ ಒದಗಿಸಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ನನ್ನ ಮೊದಲ ಉಪಯೋಗ ತಿಳಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಸೇವೆ ಅವ್ರು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡಿದ್ದೀನಿ ಸರ್. ಗುಬ್ಬಿ ಲಯನ್ಸ್ ಸಂಸ್ಥೆಯಿಂದ ಈ ನಾವು ಸಮಾಜ ಸೇವೆಗೋಸ್ಕರ ಮುಕ್ತಿ ವಾಹನವನ್ನು ಲೋಕಾರ್ಪಣೆಯನ್ನು ಮಾಡಿದ್ದೀವಿ. ಗುಬ್ಬಿ ಲಯನ್ಸ್ ಸಂಸ್ಥೆ
ಕಳೆದ 43 ವರ್ಷದಿಂದ ಸಾಕಷ್ಟು ಸೇವಾ ಕಾರ್ಯಗಳನ್ನು ಮಾಡಿದೆ. ಈ ಒಂದು ಮುಕ್ತಿ ವಾಹನದ ಕೊಡುಗೆ ಏನು ಅಂತ ಹೇಳಿದ್ರೆ, ನಮ್ಮ ಟ್ರಸ್ಟಿನ ಚೇರ್ಮನ್ ಹಾಗೂ ನಮ್ಮ ಕ್ಲಬ್ಬಿನ ಸ್ಥಾಪಕ ಸದಸ್ಯರು ಆಗಿರುವಂತಹ ಶ್ರೀಯುತ KR ಅಶೋಕ್ ಕುಮಾರ್ ಅವರು ಒಂದು ಯೋಚನೆ ಅದು. ನಮ್ಮ ಗುಬ್ಬಿನಲ್ಲಿ ಯಾವುದೇ ವಾಹನ ಇರಲಿಲ್ಲ, ಆ ಒಂದು ಕೊರತೆಯನ್ನು ಮನಗಂಡು ಅವರು ಈ ವಾಹನವನ್ನು ಯಾಕೆ ಕೊಡಬಾರ್ದು ಅಂತ ಹೇಳಿ ನಮ್ಮ ಟ್ರಸ್ಟ್ ಚೇರ್ಮನ್ ಆಗಿ ಅವರ ತಂದೆ ತಾಯಿ ಹೆಸರಿನಲ್ಲಿ ಅವರ ಕುಟುಂಬ ಸುಮಾರು 10 ಲಕ್ಷ ರೂಪಾಯಿ ಬೆಲೆಯ ಈ ಮುಕ್ತಿ ವಾಹನವನ್ನ ಸಮಾಜಕ್ಕೆ ನಮ್ಮ ಲಯನ್ಸ್ ಸಂಸ್ಥೆ ಮುಖಾಂತರ ನೀಡಿರ್ತಾರೆ. ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಗುಬ್ಬಿನಲ್ಲಿ ಅಂತ ಯಾವುದೇ ಒಂದು ವಾಹನ ಇರಲಿಲ್ಲ, ಸಮಾಜ ಸೇವೆ ಆಗಲಿ ಅಂತ ಹೇಳಿ ಅವ್ರ ತಂದೆ ತಾಯಿ ಹೆಸರ ಮೇಲೆ ಕೊಟ್ಟಿದ್ದಾರೆ KR ಅಶೋಕ್ ಕುಮಾರ್, ನಮ್ಮ ಟ್ರಸ್ಟ್ ಚೇರ್ಮನ್ ಅವರು. ಹೀಗೆ ನಮ್ಮ ಲಯನ್ಸ್ ಸಂಸ್ಥೆ ಬಹಳಷ್ಟು ಕೆಲಸನ ಮಾಡ್ತಾ ಇದೆ ಗುಬ್ಬಿನಲ್ಲಿ. 43 ವರ್ಷದಿಂದ ಸುಮಾರು ಐ ಕ್ಯಾಂಪ್ಗಳನ್ನ, ಹೆಲ್ತ್ ಚೆಕ್ಅಪ್ ಕ್ಯಾಂಪ್ಗಳನ್ನ, ಆಮೇಲೆ ವಿಶೇಷವಾಗಿ ಬಡ ಮಕ್ಕಳಿಗೆ ಬುಕ್ಸ್ ಕೊಡುವಂಥದ್ದನ್ನ ಎಲ್ಲರೂ ಇವರು ಪ್ರತಿ ವರ್ಷನೂ ಕೂಡ ನಮ್ಮ ಲಯನ್ ಟ್ರಸ್ಟ್ ಚೇರ್ಮನ್ ಅವರು ಅವರ ಹಿರಿಯರ ಹೆಸರಿನಲ್ಲಿ 1,000 ನೋಟ್ ಬುಕ್ಗಳನ್ನ ಅವರು ಫ್ರೀಯಾಗಿ ಕೊಡ್ತಾರೆ. ಹಾಗೂ ಈ ಒಂದು ಟ್ರಸ್ಟ್ ನಾವು ವಿಶೇಷ ಒಂದು ಕಳೆದ 2 ಸಾಲಿನಲ್ಲಿ ಇವರ ನೇತೃತ್ವದಲ್ಲಿ ಸುಮಾರು 50 ಲಕ್ಷ ಬೆಲೆಯ ಒಂದು ಬಿಲ್ಡಿಂಗ್ ನ ಸಹ ಕಟ್ಟಿದ್ದೇವೆ. ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರತಿ ತಿಂಗಳು ಅಲ್ಲಿ ಒಂದು ನೇತ್ರ ಚಿಕಿತ್ಸಾ ಒಂದು ಕೇಂದ್ರ ನಡೆಸಬೇಕು, ಎರಡನೇದು ಡಯಾಬಿಟಿಕ್ ಮತ್ತು BP ಕೇಂದ್ರ ನಡೆಸಬೇಕು ಅಂತ ಹೇಳಿ ಆ ಒಂದು ಉದ್ದೇಶಕ್ಕೋಸ್ಕರ ಸಂಪನ್ಮೂಲ ಕ್ರೋಢೀಕರಿಸಿಕೊಂಡು ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಒಂದು ಕಟ್ಟಡವನ್ನು ಕಟ್ಟಿ ಗುಬ್ಬಿ ಸಂಸ್ಥೆಯಲ್ಲಿ ನಾವು ನಡೆಸ್ತಾ ಇದ್ದೇವೆ ಸರ್. ಇದರಲ್ಲಿ ನಮ್ಮ ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಈ ನಮ್ಮ ಲಯನ್ಸ್ ಸಂಸ್ಥೆಯ ಎಲ್ಲ ಸದಸ್ಯರು ಸರ್, ಗುಬ್ಬಿ ಲಯನ್ಸ್ ಸಂಸ್ಥೆಯಲ್ಲಿ 46 ಜನ ಸದಸ್ಯರಿದ್ದಾರೆ. ಈ ಸೇವಾ ಕಾರ್ಯಕ್ಕೆ ಎಲ್ಲ ಸದಸ್ಯರು ಕೂಡ ಸಹಕಾರವನ್ನ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಇದರಲ್ಲಿ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಕೌನ್ಸಿಲರ್ ಆಗಿರುವಂತಹ ನಮ್ಮ ಸಂಸ್ಥೆ ಹಿರಿಯ ಸದಸ್ಯರು ಆಗಿರುವಂತಹ ಶ್ರೀಯುತ ಶಿವಕುಮಾರ್ ಅವರು, ಇವರನ್ನು ಕೌನ್ಸಿಲರ್ ಸಹ ಸುಮಾರು 25 ವರ್ಷದಿಂದ ಗುಬ್ಬಿ ಲಯನ್ಸ್ ಸಂಸ್ಥೆ ಸದಸ್ಯರು ಮತ್ತು ಪಟ್ಟಣದ ಇವರು ಕೂಡ ಕೌನ್ಸಿಲರ್ ಸಹ, ಇವರು ಕೂಡ ನಮ್ಮ ಪಟ್ಟಣ ಪಂಚಾಯತಿಯಿಂದ ಎಲ್ಲ ರೀತಿಯ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಇನ್ನೊಬ್ರು ಸ್ನೇಹಿತರು ಇಲ್ಲೇ ನಿಂತಿದ್ದಾರೆ, ಅವರು ರೇಣುಕಯ್ಯ ಅಂತ ಹೇಳಿ ಅವರು 3 ಸಾರಿ 3 ಅವಧಿಗೆ ಅಧ್ಯಕ್ಷರಾಗಿದ್ದಾಗ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ತಮ್ಮ ಪೂರ್ಣ ಸಹಯೋಗವನ್ನು ಕೊಟ್ಟಿದ್ರು. ಅದೇ ರೀತಿ ನಮ್ಮ ಎಲ್ಲ ಹಳೆಯ ಅಧ್ಯಕ್ಷರುಗಳು, ಸ್ಥಾಪಕ ಸದಸ್ಯರುಗಳು ಹಾಗೂ ಸಮಾಜದ ಇತರ ಗಣ್ಯ ವ್ಯಕ್ತಿಗಳು. ಇದರಲ್ಲಿ ಇನ್ನೊಂದು ವಿಶೇಷವಾಗಿ ಇನ್ನೊಂದು ಹೇಳಬೇಕಾಗಿದೆ ಈ ಸಂದರ್ಭದಲ್ಲಿ, ಬರೀ ಅಶೋಕ್ ಕುಮಾರ್ ಅವ್ರಿಗೆ ಹೇಳ್ತಾ ಇದೆ ಅಷ್ಟೇನೆ. ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಬಂದಾಗ ಅಶೋಕ್ ಕುಮಾರ್ ಅವರ ಫ್ಯಾಮಿಲಿ ವರ್ಗ, ಅವರ ಅಣ್ಣ ತಮ್ಮಂದರಾಗಿರ್ಬೋದು, ಎಲ್ಲರೂ ಕೂಡ ಪೂರ್ಣ ಸಹಕಾರವನ್ನು ನೀಡಿ ಈ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ದೃಢ ಮನಸ್ಸಿನ ಮಾಡಿದಾಗ ಇವತ್ತು ಸಾಕಾರಗೊಂಡಿದೆ. ಇವತ್ತು ನಮ್ಮ ಜಿಲ್ಲಾ ಗವರ್ನರ್ ಕಡೆಯಿಂದ ಅದು ಲೋಕಾರ್ಪಣೆ ಆಗಿದೆ. ಅದು ಇಲ್ಲೇ ನಾವು ತಂದು ಯಾಕೆ ಇದು ಮಾಡಿದ್ದೀವಿ ಅಂತ ಹೇಳಿದ್ರೆ, ಮತ್ತೊಬ್ಬರಿಗೆ ಒಂದು ಪ್ರೇರಣೆ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ. ಹಾಗೆ ನಮ್ಮ ಜಿಲ್ಲಾ ಗವರ್ನರ್ ಆದಂತಹ ಲಯನ್ G. ಮೋಹನ್ ಅವರು ಮತ್ತು ವಿಶೇಷವಾಗಿ ನಮ್ಮ ರೀಜನ್ ಚೇರ್ಮನ್ ಆಗಿರುವಂತಹ ಇವತ್ತಿನ ಮುಖ್ಯ ರೂವಾರಿ ಆಗಿರುವಂತಹ ರಾಜು ನಂಜುಂಡೆ ಅವರು ಈ ಕಾರ್ಯಕ್ರಮವನ್ನು ನಾವು ಇನ್ನೊಮ್ಮೆ ಬೇಗ ಮಾಡಲಿ ಅಂತ ಹೇಳಿ ನಮಗೆ ಬೆಂಬಲವನ್ನ ಮತ್ತು ಒಂದು ರೀತಿಯಿಂದ ಮೋಟಿವೇಶನ್ಸ್ ಸಹ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ರಾಜ ನಂಜುಂಡೆ ಅವ್ರಿಗೆ ಆಗಿರ್ಬೋದು, ಗಾಯತ್ರಿ ಗಿರೀಶ್ ಆಗಿರ್ಬೋದು, ಇಲ್ಲ ನಮ್ಮ G. ಮೋಹನ್ ಆಗಿರ್ಬೋದು, ಇತರ ಎಲ್ಲ ಲಯನ್ಸ್ ಸಂಬಂಧಪಟ್ಟಿದ ಎಲ್ಲ ಸದಸ್ಯರುಗಳು, ಹಿರಿಯರು ಎಲ್ಲವನ್ನು ಆಶೀರ್ವಾದ ಮಾಡಿದ್ದಾರೆ. ಇದು ಒಂದು ಲೋಕ ಕಾರ್ಯಕ್ಕೋಸ್ಕರ ಗುಬ್ಬಿ ಲಯನ್ಸ್ ಸಂಸ್ಥೆ ಕೊಟ್ಟಿರುವಂತಹ ಒಂದು ಅಲ್ಪ ಕಾಣಿಕೆ ಅಂತ ನಾವು ಭಾವಿಸ್ತೀವಿ ಸರ್. ನಮಸ್ಕಾರ, ನಾನು ಡಾಕ್ಟರ್ ಮಾಲಾ ಅಂತ, ಜನರಲ್ ಫಿಸಿಷಿಯನ್ ಬ್ಯಾಂಗ್ಳೂರಲ್ಲಿ. ಸರ್, ನಾವು ಗುಬ್ಬಿ ಕ್ಲಬ್ನ ಭಾಳ ಖುಷಿ ಆಗುತ್ತೆ ನೋಡೋಕ್ಕೆ, ಯಾಕೆಂದರೆ ಅವರು ಆರೋಗ್ಯದ ಕಡೆ ಎಲ್ಲ ಭಾಳನೇ ಗಮನ ಕೊಡ್ತಾ ಇದ್ದಾರೆ. ಅಲ್ಲೇ ಅವರೇ ಒಂದು ಮೆಡಿಕಲ್ ಇದು ಆರೋಗ್ಯ ತಪಾಸಣೆ ಓಪನ್ ಮಾಡಿ ಉಚಿತವಾಗಿ ಮತ್ತು ರಕ್ತ ಪರೀಕ್ಷೆಗಳನ್ನ ಕೂಡ ಮಾಡ್ತಿದ್ದಾರೆ. ಅಷ್ಟಲ್ಲದೆ ಇವತ್ತು ಆಂಬುಲೆನ್ಸ್ ಮುಕ್ತಿ ವಾಹನ ಅಂತ ಒಂದು ಕೊಟ್ಟು ಅದ್ರದಿಂದ ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ. ಎಷ್ಟೋ ಜನಕ್ಕೆ ನೋಡಿ ಟ್ರಾವೆಲ್ ಮಾಡಲಿಕ್ಕೆ ಕಷ್ಟ, ಸುತ್ತಮುತ್ತಲ ಹಳ್ಳಿ ಇರೋರಿಗೆ ಅವ್ರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಆ್ಯಕ್ಚುಲಿ ಗುಬ್ಬಿ ಟೋಮ್ ಅವರು ಎಲ್ಲರೂ ಈವನ್ ನಾವು ಬೆಂಗಳೂರಿಂದ ಹೋದ್ರೂ ನಾವು ಕೂಡ ಅಲ್ಲಿ ಹಾರ್ಟ್ ಆಪ್ರೇಷನ್ ಎಷ್ಟೋ ಸಾರಿ ಪರೀಕ್ಷೆಗಳನ್ನೆಲ್ಲ ಮಾಡಿ ECG ಎಕೋ ಎಲ್ಲ ಮಾಡಿ ಎಷ್ಟೊಂದು ಜನಕ್ಕೆ ಕರ್ಕೊಂಬಂದು ಆಪ್ರೇಷನ್ಸ್ ಕೂಡ ಮಾಡಿಸ್ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಅವರು ಸಹಕಾರ ಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಗುಬ್ಬಿ ಟೀಮ್ ಅವರು. ಆಲ್ ದ ಬೆಸ್ಟ್ ಸರ್, ಎಲ್ಲರನ್ನೂ ನೋಡಿ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ, ನಾನು ಲಯನ್ ನಾಗೇಶ್ ಪಟೇಲ್ ಸಿರಿಮನೆ ಅಂತ, ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಶಶಿಕಿರಣ ವತಿಯಿಂದ ನಮ್ಮ ರಾಜ ನಂಜುಂಡಯ್ಯ ಅವರು ರೀಜನ್ ಚೇರ್ಪರ್ಸನ್, ಪ್ರಾಂತೀಯ ರೀಜನ್ ಚೇರ್ಪರ್ಸನ್ ಮೀಟ್ ಯಶಸ್ವಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಲಯನ್ಸ್ ಮೋಟೋ ಬಂದ್ರೆ ವಿ ಸರ್ವ್ ಅಂತ. ನಾವು ಏನಂದ್ರೆ ನಮ್ಮ ಒಂದು ಈ ಸಂಸ್ಥೆ ಥ್ರೂಔಟ್ ವರ್ಲ್ಡ್ ವೈಡ್ ಇದೆ. 216 ಕಂಟ್ರೀಸ್ ಮೇಲೆ ಈಗ ನಮ್ಮ ಲಯನ್ಸ್ ಕ್ಲಬ್ ಇದೆ. ಸೊ ನಮ್ದು ಬಂದು ಡಿಸ್ಟ್ರಿಕ್ಟ್ 317A ಲಯನ್ಸ್ ಇಂಟರ್ನ್ಯಾಷನಲ್. ನಮ್ಮ ಈಗಿನ ಪ್ರೆಸೆಂಟ್ ಗವರ್ನರ್ ಕ್ಯಾಪಿಟಲ್ ಡಾಕ್ಟರ್ ಮೋಹನ್ ಅಂತ, ಲಯನ್ ಡಾಕ್ಟರ್ ಮೋಹನ್ ಅಂತ, G. ಮೋಹನ್ ಅದ್ಭುತವಾಗಿ ಅವರ ಈ ವರ್ಷದ ಯಶಸ್ವಿ ಗವರ್ನರ್ ಆಗಿ ಅತ್ಯದ್ಭುತವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಕಾರ್ಯಕ್ರಮವನ್ನು, ಸರ್ವಿಸ್ ಆಕ್ಟಿವಿಟೀಸ್ ಕಾರ್ಯಕ್ರಮವನ್ನು ಮಾಡಿ ನಮ್ಮ
ಲಯನ್ಸ್ ನಲ್ಲಿ ಇರುವಂತ ವಿ ಸರ್ವ್ ಏನಿದೆ ವಿ ಆರ್ ಫಾರ್ ದ ಸರ್ವಿಸ್ ಮೇಡಮ್ ಗೀತಾ ಸತೀಶ್ ಅವ್ರನ್ನ ನಾನು ಶಿ ಇಸ್ ಆಲ್ಸೋ ಡೆಡಿಕೇಟೆಡ್ ಲಯನ್ ಅಂಡ್ ಆಲ್ಸೋ ಮೈ ಲಯನ್ ಕೊಲೀಗ್ ಡಾಕ್ಟರ್ ಮಾಲಾ. ತುಂಬಾ ನಮ್ಮ ಮೆಡಿಕಲ್ ಕ್ಯಾಂಪ್ಸ್ ನ ಆರ್ಗನೈಸ್ ಮಾಡ್ತಿರ್ತೀವಿ. ಬ್ಲಡ್ ಡೊನೇಷನ್ಸ್ ಆಗಲಿ, ECG, ಡಯಾಬಿಟಿಸ್, ಐ ಕ್ಯಾಂಪ್ಸ್, ಬಡವರಿಗೆ ಏನೇನು ಉಪಯೋಗ ಆಗುವಂತ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಲಯನ್ಸ್ ಸಂಸ್ಥೆಯಿಂದ ತುಂಬಾ ಕಡೆ ನಮ್ಮ ಏರಿಯಾಗಳಲ್ಲೇನೆ ಅದನ್ನ ಕಾರ್ಯ ನೆರವೇರಿಸ್ಕೊಡ್ತಾ ಇದ್ದೀವಿ. ವಿ ಆರ್ ರಿಯಲಿ ವೆರಿ ಪ್ರೌಡ್ ಟು ಬಿ ಕಾಲ್ಡ್ ಆಸ್ ಅ ಲಯನ್ ನಾಗೇಶ್ ಪಟೇಲ್ ಅಂತ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಲಯನ್ ರಾಜಾ ನಂಜುಂಡೆ ಅವರಿಗೆ ಆಲ್ ದ ಬೆಸ್ಟ್. ರೀಜನ್ ಮೀಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಲಯನ್ ರಾಜಾ ನಂಜುಂಡೆ ರೀಜನ್ ಚೇರ್ಪರ್ಸನ್ಗೆ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ದಿನ ಬೆಂಗಳೂರಿನಲ್ಲಿ ಪ್ರಾಂತೀಯ ಸಮ್ಮೇಳನದ ಒಂದು ಸುಂದರ ಸಂಜೆಯ ಸಮಾರಂಭದಲ್ಲಿ ಗುಬ್ಬಿ ಲಯನ್ಸ್ ಕ್ಲಬ್ಬು ಕೂಡ ಭಾಗವಹಿಸಿತ್ತು. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಗುಬ್ಬಿ ಲಯನ್ಸ್ ಕ್ಲಬ್ನಿಂದ ಒಂದು ಮುಕ್ತಿ ವಾಹನವನ್ನು ನಮ್ಮ ರಾಜ್ಯಪಾಲರ ಮೂಲಕ ರಾಜಾ ನಂಜುಂಡೆಯವರ ಪ್ರಾಂತೀಯ ಅಧ್ಯಕ್ಷರಾದ ಅವರ ನೇತೃತ್ವದಲ್ಲಿ ಕೀ ಹ್ಯಾಂಡ್ ಓವರ್ ಮಾಡುವ ಮೂಲಕ ಈ ಲೋಕಾರ್ಪಣೆ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ರು. ಈ ಒಂದು ಪ್ರಾಂತೀಯ ಸಮ್ಮೇಳನದಲ್ಲಿ ನಮ್ಮ ಸುಮಾರು 12 ಕ್ಲಬ್ಗಳು ಕೂಡ ಭಾಗವಹಿಸಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಬಂದಿದೆ. ಈ ಗುಬ್ಬಿ ಕ್ಲಬ್ನಲ್ಲಿ ಆಗಿರ್ತಕ್ಕಂಥ 45 ಸದಸ್ಯರುಳ್ಳಂಥ ಒಂದು 43 ವರ್ಷಗಳ ಇತಿಹಾಸವುಳ್ಳಂಥ ಒಂದು ಕ್ಲಬ್ನಲ್ಲಿ ಈ ಒಂದು ಮುಕ್ತಿ ವಾಹನವನ್ನು ಸುಮಾರು 10 ಲಕ್ಷ ರುಗಳ ವೆಚ್ಚದಲ್ಲಿ ನಮ್ಮ ಕ್ಲಬ್ನ ಹಿರಿಯ ಸದಸ್ಯರು, ಟ್ರಸ್ಟ್ ಚೇರ್ಮನ್ರು, ನನ್ನ ಆತ್ಮೀಯರು ಆದಂಥ KR ಅಶೋಕ್ ಕುಮಾರ್ ಅವರ ತಂದೆಯವರಾದಂಥ ದಿವಂಗತ ರಾಮಚಂದ್ರ ಶೆಟ್ಟಿ ಮತ್ತು ದಿವಂಗತ ಮೀನಾಕ್ಷಮ್ಮನವರ ಹೆಸರಿನಲ್ಲಿ ಜ್ಞಾಪಕಾರ್ಥಕವಾಗಿ ಈ ಒಂದು ಮುಕ್ತಿ ವಾಹನ ಲೋಕಾರ್ಪಣೆಗಾಗಿ ಸಾರ್ವಜನಿಕರಿಗೋಸ್ಕರವಾಗಿ ಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾಗಿ ನಮ್ಮ ಕ್ಲಬ್ನಿಂದ ನಾನು ಹಿರಿಯ ಸದಸ್ಯನಾಗಿ ಪಟ್ಟಣ ಪಂಚಾಯತಿಯ ಜನಪ್ರತಿನಿಧಿಯಾಗಿ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಗುಬ್ಬಿಯ ಲಯನ್ಸ್ ಕ್ಲಬ್ಬು NCF ಮುಖಾಂತರ ಗುಬ್ಬಿಯ ಸಾರ್ವಜನಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 10 ಹಾಸಿಗೆಗಳ ಒಂದು ಆರೋಗ್ಯ ಕೇಂದ್ರ 10 ಹಾಸಿಗೆಗಳ ಒಂದು ಕೊಠಡಿಯನ್ನು ಕೂಡ ನಮ್ಮ ಗುಬ್ಬಿ ಲಯನ್ಸ್ ಕ್ಲಬ್ನಿಂದ ಮಾಡಿದೆ. ನಮ್ಮ ಗುಬ್ಬಿ ಲಯನ್ಸ್ ಸಂಸ್ಥೆಯಿಂದ ಆಪರೇಷನ್ ಥಿಯೇಟ್ರ್ ಕೂಡ ನಮ್ಮ ಸಾರ್ವಜನಿಕ ಆರೋಗ್ಯ ಕೇಂದ್ರದಲ್ಲಿ ನಾವು ಮಾಡಿದ್ದೀವಿ. ನಂತರ ಗುಬ್ಬಿ ನಗರ ವ್ಯಾಪ್ತಿನಲ್ಲಿ ಸುಮಾರು 5 ಬಸ್ಸು ಸಾರ್ವಜನಿಕರ ತಂಗು ನಿಲ್ದಾಣಗಳನ್ನು ನಾವು ಕೂಡ ಮಾಡಿದ್ದೀವಿ. ಅಲ್ಲಿ ಅಂಗವಿಕಲರಿಗೆ ವೀಲ್ ಚೇರು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ. ನಿರಂತರವಾಗಿ ಕಣ್ಣಿಗೆ ಒಂದು ವಿಶೇಷ ಆದ್ಯತೆಯನ್ನು ಕೊಟ್ಟು ನಿರಂತರವಾಗಿ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಕೂಡ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೀವಿ. ಸಾರ್ವಜನಿಕರ ಉದ್ದೇಶಕವಾಗಿ ಬಡ ಮಕ್ಕಳಿಗೆ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ನಾವು ಬಡ ಮಕ್ಕಳಿಗೆ ಪಠ್ಯ ಪುಸ್ತಕಗಳು ಮತ್ತು ಲೇಖನಿ ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ಜನೋಪಯೋಗಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನಿಜಕ್ಕೂ ಕೂಡ ಈ ಸಂಸ್ಥೆಯಲ್ಲಿ ನಾನು ಹಿರಿಯ ಸದಸ್ಯನಾಗಿ ನಾನು ಮಾಡ್ತಾ ಇರ್ತಕ್ಕಂಥದ್ದು ನನಗೆ ತುಂಬ ಸಂತೋಷ ಆಗಿದೆ. ಬಡ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ಮಿಷನ್ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಬಡವರಿಗೆ ಹೆಚ್ಚಿನದಾಗಿ ನಾವು ವಿಶೇಷವಾಗಿ ಬಡ ಮಕ್ಕಳಿಗೆ, ಬಡ ವಿದ್ಯಾವಂತ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ನಾವು ವಿಶೇಷವಾದ ಎಲ್ಲ ರೀತಿಯ ಸಹಾಯವನ್ನು ಕೂಡ ನಮ್ಮ ಸಂಸ್ಥೆಯ ಮಾಡ್ತಾ ಇದೆ. ಒಂದು ವಾಟರ್ ಫಿಲ್ಟರ್ ಕೂಡ ನಾವು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೊಟ್ಟಿದ್ದೀವಿ, ಶಾಲೆಗಳಲ್ಲಿ ಕೊಟ್ಟಿದ್ದೀವಿ. ಹೆಣ್ಣು ಮಕ್ಕಳಿಗೆ ಒಂದು ಬರ್ನಿಂಗ್ ಪ್ಯಾಡನ್ನು ಮಾಡ್ತಕ್ಕಂಥ ಒಂದು ಕಾಲೇಜುಗಳಲ್ಲಿ ಕೂಡ ನಾವು ಕೊಡ್ತಾ ಇದ್ದೀವಿ. ಇನ್ನು ಮುಂದೆನೂ ಕೂಡ ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು ಗುಬ್ಬಿ ಲಯನ್ಸ್ ಸಂಸ್ಥೆಯ ಮೂಲಕ ಇಡೀ ತಾಲೂಕಿನಲ್ಲಿ ಮತ್ತು ಜಿಲ್ಲೆನಲ್ಲಿ ನಾವು ಮಾಡಬೇಕು ಅಂತೇಳಿ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಹೆಚ್ಚಿನ ಸ್ಫೂರ್ತಿಯಾಗಿ ನಮ್ಮ ಲಯನ್ಸ್ ಅಧ್ಯಕ್ಷರಾದಂಥ DS ಕುಮಾರಸ್ವಾಮಿರವರು, ಕಾರ್ಯದರ್ಶಿಗಳಾದಂಥ ವಿವೇಕಾನಂದಾಚಾರ್ಯರವರು, ಖಜಾಂಚಿಗಳಾದಂಥ ಬಸವರಾಜರವರು ಮತ್ತು ಟ್ರಸ್ಟ್ನ ಚೇರ್ಮನ್ರಾದಂಥ KR ಅಶೋಕ್ ಕುಮಾರ್ ಅವರು ಮತ್ತು ಟ್ರಸ್ಟ್ನ ಗೌರವಾನ್ವಿತ ಕಾರ್ಯದರ್ಶಿಗಳು, ಜೀವವಿಮಾ ನಿಗಮದ ನಿವೃತ್ತ ಅಧಿಕಾರಿಗಳಾದಂಥ ವಿಶ್ವನಾಥ್ ಸಾವಂತ್ಸರವರು, ರವಿರವರು, ನಮ್ಮ ಉಪಾಧ್ಯಕ್ಷರಾದಂಥ ಪಾಪಣ್ಣನವರು ಮತ್ತು ನಮ್ಮ ಜಯದೇವ್ರವರು, ನಮ್ಮ ನನ್ನ ಆತ್ಮೀಯರಾದಂಥ ಪಟೇಲ್ ನಾಗೇಶ್ವರವರು, ಎಲ್ಲ ಸ್ನೇಹಿತರು ಕೂಡ ಕೂಡಿ ಈ ಒಂದು ಯಶಸ್ವಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಮೇಡಮ್ ಡಾಕ್ಟರ್ ಮಾಲಾ ಅವರು ಕೂಡ ನಮ್ಮ ಕ್ಲಬ್ಗೆ ವಿಶೇಷವಾಗಿ ಅನೇಕ ಆರೋಗ್ಯ ಚಿಕಿತ್ಸೆಗಳಲ್ಲಿ ಭಾಗವಹಿಸಿ ಬಡವರಿಗೆ ಆರೋಗ್ಯ ಚಿಕಿತ್ಸೆಯನ್ನು ಕೂಡ ನಮ್ಮ ಮಾಲಾ ಅವರು ಮಾಡ್ತಾ ಇದ್ದಾರೆ. ನಮ್ಮ ಮಹಿಳಾ ಸದಸ್ಯರಾದಂಥ ಪ್ರೇಮಾ ಲೀಲಾರವರು ಕೂಡ ಹೆಚ್ಚು ಮಹಿಳಾ ಸದಸ್ಯರನ್ನು ಒಳಗೊಂಡಂಥ ಒಂದು ಗುಂಪನ್ನು ಮಾಡಿ ಮಹಿಳೆಯರು ಕೂಡ ನಮಗೆ ಸದಸ್ಯರಾಗಿ ನಮ್ಮ ಸಂಸ್ಥೆ ಉಜ್ವಲವಾಗಿ ಬೆಳೆಯೋದಕ್ಕೆ ನಮ್ಮ ಸಂಸ್ಥೆಯ ರಾಜ್ಯಪಾಲರು ಮತ್ತು ಪ್ರಾಂತೀಯ ಅಧ್ಯಕ್ಷರಾದ ನಂಜುಂಡಯ್ಯನವರು ಎಲ್ಲರ ಸಹಕಾರ ಇದೆ ಅಂತ ಹೇಳಿ ನಾನು ತುಂಬ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ. ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಬೇಕಾದ್ರೆ
ಈಗ ಭಾರತೀಯ ಸೇನೆಗೆ ನಂತರ 1 ನಿಮಿಷ ವಿಶ್ವಶಾಂತಿಗಾಗಿ ಮೌನವಾಗಿ ಪ್ರಾರ್ಥನೆ. ಧ್ವಜವಂದನೆ. ನಾವು ನಮ್ಮ ರಾಷ್ಟ್ರ ಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರ ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುವ ಎಂಬುದನ್ನು ಅವಲಂಬಿಸಿದೆ. ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೈಗಾಗಿ ಶ್ರಮಿಸಲು ಪ್ರತಿಯೊಬ್ಬ ವ್ಯಕ್ತಿಯು ಅದರ ಕೀರ್ತಿ ಮತ್ತಷ್ಟು ಉಜ್ವಲಗೊಳಿಸಲು ಈಗ ಇಂಗ್ಲಿಷ್ ನಲ್ಲಿ ಲಯನ್ ಶ್ರೀಧರ್. Good evening everyone. We salute and assiduity with which each one of us shoulders our responsibilities of a good citizen. Its glorious history written in letters of gold inspires us to put in good work for the fair name of our country, that its course shall be our course, and that each individual amongst us will make. Sridhar and Ranganath, now we'll stand 1 minute silent prayer for world peace. ಥ್ಯಾಂಕ್ ಯು. ಆದರೆ ಮತ್ತೊಂದು ನಿಮಿಷ ನಾವು ನಮ್ಮ ಇತ್ತೀಚೆಗೆ ನಮ್ಮ PMCC ಲಯನ್ ಓಂ ಶಾಂತಿ. ವಿಚಾರವಂತರಿದ್ದಾರೆ, ಎಲ್ಲಾ ವಿಧದ ಕವಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಸ್ಟೇಜಲ್ಲಿ ಕುಣಿಸಿ ಈ ಒಂದು ಸಂಭ್ರಮ ಪಡಿಸ್ತಾ ಇದ್ದೀರ ಅಂದ್ರೆ ಅದು ನನಗೆ ನಿಜವಾಗ್ಲೂ ಈ ಜೀವನದಲ್ಲೇ ಮರೆಯಲಾದ ಒಂದು ಅದ್ಭುತ ಕ್ಷಣ. ಆ ಒಂದು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಜಿಲ್ಲಾ ಗವರ್ನರ್ಗೆ ನಾನು ಶಿರಸ ವಹಿಸಿ ವಂದನೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಜೊತೆ ಸಂತೋಷವಾಗಿ ಬಾಳ್ತಾರಂತ ನನ್ನ ಮಡದಿಗೆ ನಾನು ಪ್ರಥಮವಾಗಿ ಧನ್ಯವಾದ ತಿಳಿಸ್ಬೇಕು. ನನ್ನ ತಾಯಿ ಇವತ್ತು ನಿಜವಾಗ್ಲೂ ಎಷ್ಟು ಭಾವುಕರಾದ್ರು ಅಂದ್ರೆ ಅವ್ರಿಗೆ ಯಾವ್ದು ಸನ್ಮಾನ ಹತ್ರ ಮಾಡಿಲ್ಲ. ಅವ್ರನ್ನ ಕರ್ಕೊಂಬಂದಾಗ ನಿಜವಾಗ್ಲೂ ಪಾಪ ಅವ್ರ ಕಣ್ಣಲ್ಲಿ ಬಂತು. ಅವ್ರನ್ನಾಗಿ ನಮ್ಮ ಅತ್ತೆಯವ್ರನ್ನಾಗ್ಲಿ ಕರ್ಕೊಂಬಂದ ಅಂದ್ರೆ ನಮ್ಮ ತಂದೆ ತಾಯಿಂದ್ರನ್ನ ಕರ್ಕೊಂಬಂದು ಇಲ್ಲಿ ಕುಣಿಸಿ ಸನ್ಮಾನ ಮಾಡೋದು ನನ್ನೊಬ್ಬರಿಗೆ ಸಾಧ್ಯ ಇಲ್ಲ. ನೀವೆಲ್ಲರೂ ಸೇರಿ ನನಗೆ ಈ ಅವಕಾಶ ಕೊಟ್ಟಿದ್ದೀರ ಅಂದ್ರೆ ನಿಮ್ಮೆಲ್ಲರ ಋಣ ನಾನು ಯಾವತ್ತೂ ತೀರಿಸಲ್ಲ. ನೀವು ಯಾವುದೇ ಕಾರ್ಯಕ್ರಮ ನಮ್ಮ ಲಯನ್ಸ್ಗಳಲ್ಲಿ ಯಾರೇ ಆಗಲಿ ಯಾವುದೇ ಕಾರ್ಯಕ್ರಮವಾಗಲಿ ಖಂಡಿತ ನನ್ನ ಕರೀರಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಒಂದು ಸುಸಂದರ್ಭನ ನನಗೆ ಒದಗಿಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಮನಸಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದ ಕಡೆ ತಿಳಿಸ್ಬೇಕಾದ್ರೆ ಅದನ್ನು ಮರ್ತ್ಬಿಡ್ತೀನಿ.
ನಾನು ಏನು ಬರ್ಕೊಂಡಿಲ್ಲ, ಮಾತಾಡ್ತಾ ಇದ್ದೆ. ಅವ್ನಿಗೆ ಹಲವಾರು ವಿಚಾರ ಗೊತ್ತಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಅಜೀವನ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧೀವ ಸದಸ್ಯನು ಸಹ ಆಗಿದ್ದೀನಿ. ಹಲವಾರು ಸಂಘ ಸಂಸ್ಥೆಗಳ ಕೆಲಸ ಮಾಡ್ತಾ ಇದ್ದೀನಿ. ಸ್ಪಂದನ ಅಂತ ಒಂದು ಸಂಘಟನೆ ಇದೆ, ಕಾಸ್ಮೋಪಾಲಿಟನ್ ಕ್ಲಬ್ ಅಲ್ಲಿ ನಿರ್ದೇಶಕನಾಗಿದ್ದೀನಿ. ಅದೆಲ್ಲ ನನ್ನ ಮಗಳಿಗೆ ಗೊತ್ತಿಲ್ಲ, ಯಾಕಂದ್ರೆ ಯಾವ್ದು ವಿಚಾರ ತಿಳಿಸ ನೀನು ಓದು ನೀನು ಬರ ಇಷ್ಟಲ್ಲೇ ಅವ್ನು ಇಟ್ಟಿದ್ದೆ. ಅದಾದ ನಂತರ ನನ್ನ ಒಂದು ಲಯನ್ಸ್ ಜೀವನ ಸ್ಟಾರ್ಟ್ ಆಗಿದ್ದು ಸುಮಾರು 2006-7-8ರಲ್ಲಿ ಹೋಗ್ಬೇಕಾಯ್ತು. ನಮ್ಮ ಹನುಮಪ್ಪ ರೆಡ್ಡಿ ಅವರು ಐಶ್ವರ್ಯ ಸ್ಟಾರ್ಟ್ ಮಾಡಿದ್ರು. ಅವಾಗ ನನ್ನ ಕರೆದ್ರು, ಸುಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ಇಲ್ಲ ರೀ, ನಾನು ಅರ್ಧ ಫೀಸ್ ಕೊಡ್ತೀನಿ, ಸೇರಿಸ್ಕೊಳ್ತೀರಿ ಅಂದೆ. ನನ್ನ ತಂದೆ ಶಿವಕಿರಾದ್ರು. ಆ ಸಂದರ್ಭ ನಾನು ತುಂಬಾನೇ ಅಪ್ಸೆಟ್ ಆಗಿದೆ. ಯಾಕೆ ನಾನು ನಮ್ಮ ತಂದೆ ಅಪ್ಸೆಟ್ ಅಲ್ಲಿ ಇದ್ದೆ. ಸೋಮಶೇಖರ್ ಅವರು ಜೂನಲ್ಲಿ ಒಂದು ಆರಾಧನಾ ಸಂಸ್ಥೆ ಮಾಡಿದ್ರು. ಸೋಮಶೇಖರ್ ನಮ್ಮ ಚೇರ್ಮನ್ಗೆ ನಾನು ಧನ್ಯವಾದ ತಿಳಿಸ್ತೀನಿ. ಅದಾದ ನಂತರ ನಮ್ಮ ತಂದೆ ಇರಲಿಲ್ಲ. ನಾನು ಯಾಕೆ ನಾಯ್ಡು ಅವ್ರನ್ನ ಕರ್ಕೊಂಬಂದು ಸನ್ಮಾನ ಮಾಡಿದೆ ಅಂದರೆ ಸಂಸ್ಥೆಯ ಮಾರ್ಗದರ್ಶಿಯಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಸಹ ವಂದನೆ ತಿಳಿಸ್ತೀನಿ. ಇವತ್ತಿನ ಈ ಒಂದು ಸೇನೆ ಹಾಗೂ ಸೇವೆ, ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನಂಗಿದ್ರೆ ಮುಖ್ಯ ಕಾರಣ ನನ್ನ ಗೌರ್ನರ್ ಸೇನೆ ಹಾಗೂ ಸೇವೆಯನ್ನ ಬದುಕುಗಳು ಮುಂದೆ ಹೊರದಂತ 2021ರಲ್ಲಿ ನಿಜ ಹೇಳ್ತೀನಿ, ಕೊರೋನಾ ಸಮಯ ನಾನು ಅಧ್ಯಕ್ಷನಾದೆ. ಏನೋ ಒಂದು ಸಾಧನೆ ಮಾಡಲೇಬೇಕು ಅಂದಾಗ ನಮ್ಮ ಮಂಡ್ಯ ರಮೇಶ್ ಅವರು ಇದಾಗಿದ್ರು, ಅಧ್ಯಕ್ಷರಾಗಿದ್ರು, ನಮ್ಮ ಜಿಲ್ಲಾ ಗವರ್ನರ್ ಆಗಿದ್ರು. 5 ವಾಟರ್ ಪ್ಲಾಂಟ್ಗಳನ್ನ ನಾವು ಇನ್ಸ್ಟಾಲ್ ಮಾಡಿದ್ವಿ. ಒಳ್ಳೆ ನೀರು ಇರಬೇಕು ಅಂತ ಮೂರ್ತಿ ಟೈಮಲ್ಲಿ. ಹಾಗಾಗಿ ಸೆಕೆಂಡ್ ಇಯರ್ ಕೊರೋನಾ ಸ್ಟಾರ್ಟ್ ಆದಾಗ ನಮ್ಮ ಆರ್ಥಿಕ ಮುಗ್ಗಟ್ಟು ಸ್ವಲ್ಪ ತೊಂದರೆ ಇತ್ತು. ಜಾಸ್ತಿ ನಾನು ಪಾಲ್ಗೊಳ್ಳಕ್ಕಾಗಿಲ್ಲ. ಸ್ವಲ್ಪ ಕೊರೋನಾ ಎಲ್ಲ ಮುಗಿದಿದೆ. ಹೆಂಗೆ ತುಂಬಾ ಜಿಲ್ಲೆ ಈ ಥರದ್ದು ಹೆಂಗೆ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಗೊತ್ತಾದಾಗ ನಿಜವಾಗ್ಲೂ ಅವರ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಇತ್ತು. ಪರಿಚಯ ಅಂತ ಒಂದು ಕಾರ್ಯಕ್ರಮದಿಂದ ಅದ್ಭುತವಾದ ಒಂದು ಕಾರ್ಯಕ್ರಮ. ಆ ಟೈಮಲ್ಲಿ ನಾನು ಜರ್ಸಿ ಆದೆ. ನಿಜವಾಗ್ಲೂ ನನ್ನ ನಾಯಕತ್ವ ಏನನ್ನ ಜಿಲ್ಲೆಯಲ್ಲಿ ಕಲ್ತಿದ್ದೀನಿ ಅಂದ್ರೆ ಆ ವರ್ಷ ನಾನು ಅವರಿಂದ ಆ ಕಡೆ ಕನ್ವೆನ್ಷನ್ವರೆಗೂ ನನಗೆ ಕಮಿಟಿಲಿ ಅವಕಾಶಗಳನ್ನ ಕೊಟ್ಟರು. ಹಾಗಾಗಿ ನಿಜವಾಗ್ಲೂ ಅವ್ರಿಗೂ ಸಹ ನನ್ನ ತುಂಬ ಬಂದಿದ್ದಾರೆ ಸರ್, ನನ್ನ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸರ್. ಅದಾದ ನಂತರ 1 ವರ್ಷ ಗ್ಯಾಪ್ ADCT ಆಗಿ ಜಿ ಮೋಹನ್ ಅವರು ಅವಕಾಶ ಮಾಡಿಕೊಟ್ರು. ಆ ಸಮಯದಲ್ಲೂ ಸಹ ನಾನು ನನ್ನ ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಅವ್ರಿಗೂ ಸಹ ಮೋಹನ್ ಕುಮಾರ್ ಅವ್ರಿಗೂ ಸಹ ನಾನು ಧನ್ಯವಾದ ತಿಳಿಸ್ತೀನಿ. ಅದಾದ ನಂತರ ಈ ವರ್ಷ ನಾನು RC ಆಗ್ಬೇಕಂತ ನಮ್ಮ ಜಿ ಮೋಹನ್ ಅವರು ಮೊದಲೇ ಹೇಳಿದ್ರು. ನಾನು ಇಲ್ಲ ಸರ್ ಆಗೋದಿಲ್ಲ ಅಂದೆ. ಫಸ್ಟು ಸೆಲೆಕ್ಷನ್ ನಂದೇ, ಲಾಸ್ಟ್ ಸೆಲೆಕ್ಷನ್ ನಾನೇ ಆಗಿದ್ದು. ಹಾಗಾಗಿ ಬೇಡ ಸರ್ ಅಂದೆ. ನೀನು ಆಗ್ಲೇಬೇಕು, ಅದೇನಾಗುತ್ತೋ ಕಷ್ಟ ನಾನು ನೋಡ್ಕೊತೀನಿ, ನೀನು ಆಗ್ಲೇಬೇಕು. ಕಡೆ ನಿಜವಾಗ್ಲೂ ಕಡೆಗೆ ಒಪ್ಕೊಂಡೆ. ಆದರೆ ಈ ವರ್ಷ ನಾನು ಇದನ್ನ ಜಿಲ್ಲಾ ರೀಜನ್ ಪ್ರಾಂತೀಯ ಅಧ್ಯಕ್ಷ ಆಗಿಲ್ಲ ಅಂದರೆ ಎಷ್ಟೋ ಒಳ್ಳೆಯ ಸಮಯನ ಕಳ್ಕೊಂಡ್ಬಿಡ್ತಾ ಇದೆ ಅನ್ಸುತ್ತೆ. ನಿಜವಾಗ್ಲೂ ಸರ್ ತುಂಬ ಥ್ಯಾಂಕ್ಸ್. ಹಾಗಾಗಿ ಈ ಜಿಲ್ಲೆಯ ಯಶಸ್ಸಿಗೆ ಕೆಲಸ ಮಾಡ್ತಾ ಇದ್ದೀನಿ. ಉತ್ತಮ ಒಂದು ಇದನ್ನ ಸಹ ಒಂದು ಮುನ್ನಡೆಯನ್ನು ನಾನು ಕಾಪಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆಲ್ಲ ಕಾರಣ ನನ್ನ ಮಾತೃ ಸಂಸ್ಥೆ ಹಾಗೂ ನನ್ನ ಎಲ್ಲ ಪ್ರಾಂತೀಯ ಕ್ಲಬ್ಗಳು, ಎಲ್ಲ ರಕ್ಷಣಾ ಕಲಾ. ದಯಮಾಡಿ ನಿಮ್ಗೆ ಇಲ್ಲಿಂದನೇ ಕೈ ಮುಗಿದು ನಮಸ್ಕಾರ ಮಾಡ್ತಾ ಇದ್ದೀನಿ. ನನ್ನ ಈ ಒಂದು ಸಹಕಾರಕ್ಕೆ ಇವತ್ತು ಸಹ ಗುಬ್ಬಿ ಸಂಸ್ಥೆಯವರು ಒಂದು ಆಂಬ್ಯುಲೆನ್ಸ್ ಕೊಟ್ಟರು. ಅವ್ರಿಗೂ ಸಹ ನಮ್ಮ ಮೊದಲ ಕೃತಜ್ಞತೆಗಳು. ಇನ್ನು ಮುಂದೆ ಹಲವಾರು ಸರ್ವಿಸ್ ಇದೆ. ಜ್ಞಾನಯೋಗ ಆಗಲಿ, ಲೆಜೆಂಡ್ಸ್ ಆಗಲಿ, ನಮ್ಮ ಆರಾಧನಾ ಸಂಸ್ಥೆ ಆಗಲಿ, ಎಲ್ಲರೂ ನಮ್ಮ ಕಾವೇರಿ ಸಂಸ್ಥೆ ಅಂತೂ ಅವರು ಬರೆಯೋಕ್ಕಾಗಲ್ಲ. ಪ್ರತಿಯೊಬ್ಬರು ನನ್ನ ಬೆನ್ನಿಂದ ನಿಂತಿದ್ದೀರಾ. ಎಲ್ಲರೂ ನನ್ನ ತಮ್ಮಂತ ಇದ್ದೀರಾ. ನಿಮ್ಮ ಜೊತೆ ಅದೇ ಥರ ದುಡಿತೀನಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ಹಾಗಾಗಿ ಏನು ಮಾತಾಡ್ಕೊಂಡು ಹೋದರೆ ಹೋಗ್ತಾ ಇರುತ್ತೆ. ಹಾಗಾಗಿ ನನ್ನ ಒಂದು ಈ ಒಂದು ರೀಜನ್ ಮೀಟಿಗೆ ಗೆಸ್ಟ್ ಆಫ್ ಆನರ್ ಮಾಡ್ಬೇಕಂತ ತಿಳ್ಕೊಂಡಾಗ ನಮ್ಮ ಜಿಲ್ಲೆ ನಮ್ಮ ಇದರಲ್ಲೇ ಗೆಸ್ಟ್ ಆಫ್ ಆನರ್ ಇದಾರಲ್ಲ ಸೈನಿಕರು, ಯಾಕೆ ಅವ್ರಿಗೆ ಮಾಡಬಾರ್ದು ಅಂದಾಗ ಜಿಲ್ಲಾ ರಾಜ್ಯಪ್ಪ ಫಸ್ಟ್ ಹೇಳಿದೆ. ಅವರು ಸಹ ಸನ್ಮಾನ ಮಾಡಿದ್ರು. ಅವ್ರು ಮಾಡಿದ್ಮೇಲೆ ನಾನು ಮಾಡಿಲ್ಲ ಅಂತ ತಪ್ಪಾಗುತ್ತೆ ಅಂತ ನಮ್ಮ ಜಿಲ್ಲೆಯಂತಕ್ಕಂಥ ನಿವೃತ್ತ ಸೈನಿಕರಿಗೆ, ಭಾರತೀಯ ಸೈನಿಕ ಸೇವಾ ಸಲ್ಲಿಸಿದ ಸೈನಿಕರಿಗೆ ನಮ್ಮ ಕ್ಯಾಪ್ಟನ್ನಿಂದನೇ ಒಂದು ಸನ್ಮಾನ ಮಾಡಿಸ್ತೀವಿ. ನಿಜವಾಗ್ಲೂ ಒಂದು ಭಾಗ್ಯ ಅಂತ ಅನ್ಕೊತೀನಿ ನಾನು. ಹಾಗಾಗಿ ಹಲವಾರು ವಿದ್ಯಾ ಮೇಡಮ್ ಬಂದಿದ್ದಾರೆ, ಗಂಜಿ ಫಸ್ಟ್ ಡಿಜಿ, ಸೆಕೆಂಡ್ ಡಿಜಿ, ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಯಾರನ್ನ ಬರ್ತಿದ್ರೆ ಗ್ಯಾಟ್ ಆಗಲಿ, ನಮ್ಮ ಕೋರ್ಸ್ ಇಲ್ಲಿ ಎಸ್ಪೆಷಲಿ ರಾಜ ನಿನ್ನೆ ಹೋದ್ರು, ನಮ್ಮ ಬ್ಯಾಡಿಗೆ ಇದಾರಲ್ಲ ಎಲ್ಲಪ್ಪ ಬ್ಯಾಡಿಗೆ ನಮಸ್ಕಾರ ಗೆಳೆಯರೆ. ಎಲ್ಲರೂ ಬಹಳ ಸಹಕಾರ ಮಾಡಿದ್ದಾರೆ. ಹಾಗಾಗಿ ನಮ್ಮ ಈ ಒಂದು ರೀಜನ್ ಮೀಟ್ ನಡೆದಕ್ಕಂಥ ಸಹಕಾರ ನೀಡಿದಂಥ ಪ್ರಪ್ರಥಮವಾಗಿ ಸಹ ನಾನು ಹೇಳ್ಬೇಕಂದ್ರೆ ನಮ್ಮ ಚೇರ್ಮನ್ ಸೋಮಶೇಖರ್ ಕೇಳಿದೆ, ಒಪ್ಕೊಂಡ್ರು. ಅವ್ರಿಗೂ ಸಹ ನನ್ನ ಮತ್ತೊಮ್ಮೆ ಮನದಾರದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ನನ್ನ ಮೆಂಟರ್ ಅಂತ ರಂಗನಾಥ್ ಸರ್, ನಾನು ಯಾವಾಗ ಜ್ಞಾನಯೋಗ ಫಸ್ಟ್ ಹೋದೆ, ನಾನು ಇದೀನಪ್ಪ ನಿನ್ನಿಂದ ಇಷ್ಟೇ ಅವ್ರು ಹೇಳಿದ್ದು. ನಾನು ಫಸ್ಟ್ ಒಂದು ಕೋರ್ ಕಮಿಟಿ ತೆಗೆದಾಗ ನಾನು ಇದ್ದೀನಿ, ನಾನು ಇಷ್ಟು ಕೊಡ್ತೀನಿ ಒಂದೇ ಮಾತು. ಎಷ್ಟು ಅವ್ರು ಕೊಟ್ಟಿದ್ದ ಆಶೀರ್ವಾದ ಎಲ್ಲರಿಗೂ ತೊಗೊಂಡಿದ್ದ ಕಡೆಗೆ ಅವ್ರ ಮನೇನೆ ಬಿಟ್ಕೊಟ್ಬಿಟ್ಟು ನಮಗೆ ಗಿಫ್ಟ್ಗಳು ಪ್ಯಾಕ್ ಮಾಡೋಕ್ಕೆ ಅದಕ್ಕೆಲ್ಲ ಅವ್ರ ಮಿಸ್ಸಸ್ ಪಾಪ ಅಷ್ಟು ದೊಡ್ಡ ಇವರು ಪಾಪ ಅವರು ನಮಗೆಲ್ಲ ಸಹಕಾರ ಮಾಡಿ ಎಷ್ಟು ಸಹಾಯ ಮಾಡಿದ್ರೆ ಮಾಡೋಕ್ಕಲ್ಲ ಸರ್. ನಿಮಗೂ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ನಮ್ಮ ಮೆಂಟರ್ ಆದಂಥ ಹನುಮಪ್ಪನವರು
ಅವ್ರಿಗೂ ಸಹ ಅಡ್ವೈಸ್ ಅಂತ ತಿಳಿಸ್ತಾ ಇದ್ದೀನಿ. ಹಾಗೂ ನಮ್ಮ ಸೆಕ್ರೆಟರಿಗಳು ನಿನ್ಗೇನು ಕಮ್ಮಿ ಬರ್ತದೋ ನಾನು ಕೊಡ್ತೀನಿ ಲಾಸ್ಟಲ್ಲಿ ಅಂತ ಹೇಳುವಂಥ ನಮ್ಮ ಸೆಕ್ರೆಟರಿ ಸದಾನಂದನು ಸಹ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮ್ಮ 3 ಜಡ್ಸಿಗಳನ್ನ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಈ ಜಿಲ್ಲೆ ನಮ್ಮ ಪ್ರಾಂತ್ಯ ಮುಂದುವರಿಬೇಕಂದ್ರೆ ಅವ್ರು 3 ಜನ ಬಹಳ ಮುಖ್ಯ. ಅವ್ರಿಗೂ ಸಹ ಗೋಪಾಲ್ ಕೃಷ್ಣ ಅವರೇ ನಮಸ್ಕಾರ, ನಿಮ್ಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಆಮೇಲೆ ನಮ್ಮ ಗುರು ಸರ್ ಟ್ರೆಜರಾಗಿ ಒಪ್ಕೊಂಡ್ರು ಆಗ ನನ್ನ ಕೋ ಚೇರ್ಮನ್ ಸರ್ ಅಂತ ನಮ್ಮ ಚೌಧರಿ ನಾಯ್ಡು ನಾನು ಇದ್ದೀನಿ ಅಂತ ಪಾಪ ಅವ್ರ ಕೆಲವೆಲ್ಲ ಸಹಾಯ ಮಾಡಿದ್ದಾರೆ. ಆಮೇಲೆ ಚಂದ್ರಿಕಾ ಮೇಡಮ್, ಆಮೇಲೆ ಎಸ್ಪೆಷಲಿ ಇನ್ನೊಂದು 2 ನಿಮಿಷ ತಗೋಬೋದಾ ದಯಮಾಡಿ? ನಾನು ಮಾತಾಡ್ತಾ ಇದ್ದೇನೆ, ಏನು ಬರ್ಕೊಂಡಿಲ್ಲ, 2 ನಿಮಿಷ. ನಮ್ಮ ಕೃಷ್ಣಮೂರ್ತಿ ಸರ್ ತಗೊಂಡಿದ್ದು ಇವತ್ತು ನಮಗೆ ರಿಜಿಸ್ಟ್ರೇಷನ್ ಸಾಕು ಅಂತ ನಾವು ಲಾಸ್ಟ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಇನ್ನೆಲ್ಲ ಕಮಿಟಿ ನಮ್ಮ ಹೆಚ್ಚಿನದಾಗಿ ನಮ್ಮ ಸ್ವಾಗತ ಸಮಿತಿ ಮೇಡಮ್ ಇದು ಯಾವತ್ತೂ ಮರೆಯಲ್ಲ, ಅದ್ಭುತವಾದ ಸ್ವಾಗತ ಕೊಟ್ಟಿದ್ದೀರಾ, ಧನ್ಯವಾದಗಳನ್ನ ತಿಳಿಸ್ತಾ ನಿಮ್ಗೂ ಸಹ ನಾನು ಮೊದಲ ಧನ್ಯವಾದ ತಿಳಿಸ್ತೀನಿ. ಇವಾಗಲೂ ನನ್ನ ಬೆನ್ನಿಂದೆ ನಮ್ಮ ಬ್ಯಾಡ್ಗೆ ಹೇಳ್ತಾ ಇದ್ರು, ನನಗೆ ಏನಪ್ಪಾ ಎಲ್ಲ ದೊಡ್ಡ ದೊಡ್ಡ ಕ್ಲಬ್ಗಳಿದ್ದಾವೆ, ನನ್ನ ಕ್ಲಬ್ಗಳು ಯಾರಿಲ್ಲ, ರೂರಲ್ ಕ್ಲಬ್ ಇದ್ದಾವೆ, ಇಲ್ಲಿ ಕೆಲಸ ಮಾಡೋದು ಯಾರು ಅಂದಾಗ ಅವ್ನು ಹೇಳ್ದ ಬ್ಯಾಡ್ಗಿ ಶಕ್ತಿ ಇದೆ ಎಲ್ಲ ಇದೆ ಅಂತಾರೆ, ನನ್ನ ಜೊತೆ ನನ್ನ ತಮ್ಮ ಇದೆ ಅಂತ. ಆ ಥರ ನಮ್ಮ ತಾಯಿ ಸೋದರಿನೋ ಎಲ್ಲ ಅನ್ಬೋದು. ಕಡೆಯದಾಗಿ ನಮ್ಮ ಗಾಯತ್ರಿ ಗಿರೀಶ್ ಅವ್ರೇನ ಇರ್ಲಿಲ್ಲ ಅಂದ್ರೆ ಇವತ್ತು ಈ ಮಟ್ಟಿಗೆ ಈ ಒಂದು ನಿನ್ನ ಋಣನ ಯಾವತ್ತೂ ನಾನು ತೀರ್ಸಕ್ಕಾಗಲ್ಲ. ನಿಮ್ಮ ಯಾವುದೇ ಸೇವೆ ಇರಲಿ ನಿಮ್ಮದು ನಾನು ಕಟಿಬದ್ಧವಾಗಿ ನಿಮ್ಮ ಪರವಾಗಿ ನಿಲ್ತೀನಿ ಅಂತ ಹೇಳ್ತಾ ನಮ್ಮ ಬೆಂಗಳೂರು ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಚಂದ್ರೂರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಾವು ಇನ್ನೂ ಹಲವಾರು ಸ್ನೇಹಿತರು ಲೇಟ್ ಆಗ್ಬೇಡಿ, ಎಲ್ಲ ಸ್ನೇಹಿತರೆ ತಪ್ಪು ತಿಳ್ಕೊಂಬಿಡಿ, ನೀವೆಲ್ಲರೂ ನನ್ನ ಮನಸ್ಸಲ್ಲಿದ್ದೀರಾ. ಎಲ್ಲರಿಗೂ ಬಂದಿರತಕ್ಕಂಥ ಎಲ್ಲ ನನ್ನ ಲೈನ್ ಬಂಧುಗಳಿಗೆ ಶಿರಸಾ ವಹಿಸಿ ವಂದನೆ ತಿಳಿಸ್ತಾ ನನ್ನ ಈ ತೊದಲು ನುಡಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಜಿಲ್ಲಾ ಗವರ್ನರ್ಗೂ ನಮ್ಮ ಈ ಸಮಿತಿ ಸದಸ್ಯ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಲೈನಿಸಂ. ಬರ್ಕೊಳ್ಳಿಲ್ಲ ಅಂತ ಹೇಳಿನೇ ಇಷ್ಟೊಂದು ಮಾತಾಡಿದಿರಿ. ಕ್ರಮಗಳನ್ನ ನಡೆಸುವಂತಹ ಸಮಯ ಸೋಮಲತಾ ಅವರು ಅದನ್ನು ನಡೆಸಿಕೊಡ್ಲಿಕ್ಕೆ ಬರ್ತಿದ್ದಾರೆ. ಶವ ಯಾತ್ರೆ ವಾಹನವನ್ನು ಸಾರ್ವಜನಿಕ ಅನುಕೂಲಕ್ಕಾಗಿ ಉಚಿತವಾಗಿ ಕೊಟ್ಟಿರುತ್ತಾರೆ. Of today's chief guest by Lion in a ವಿಶೇಷವಾದ ಒಂದು ಕ್ಯಾಪ್ಟನ್ ಡಾಕ್ಟರ್ BB ರಘುನಾಥ್ ಅವರ ಪರಿಚಯವನ್ನು ಮಾಡಿ. Nodal officer of home isolation, testing and labs since March, officer of the Bangalore East Taluk in the Department of Health and Family Welfare, Government of Karnataka. Carrying out stellar activity, Maharaja of Mysore to as a Kargil war. He has also been conferred with from Namma Bengaluru Foundation, continue with unabated zeal in his quest to exemplary human and social services. He is popularly referred to as the baby shower doctor activities. Dr. Raghunath founded and runs thousands of rural children of the government schools, distributing notebooks, stationery, including that of the South Bengaluru, are benefited by his comprehensive free health medical checkup camps conducted at least once every month, and also to have to the government school children of the rural Karnataka by encouraging them with notebooks, stationery and encouragement, as well as very motivational talks. Positively impact the heart health of India and the India's future through ensuring good health
for the youngsters and children. Put your hands together to convey our deep appreciation and admiration to Captain Dr. B.B. Raghunath and to welcome him to deliver the most eagerly awaited keynote address. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ವಾತಾವರಣವನ್ನು ಸೃಷ್ಟಿ ಮಾಡಿದವರು. He is popularly known as the baby shower doctor of Karnataka. ಕರ್ನಾಟಕದ ಸೀಮಂತದ ಡಾಕ್ಟರ್ ಡಾಕ್ಟರ್ B.B. Raghunath. ಕರ್ನಾಟಕ ಗೌರ್ಮೆಂಟ್ ಸರ್ವಿಸ್ ಇದು ಒಳ್ಳೇದು ನಿಮಗೆ ಅಂತ ಹೇಳಿದ್ರೆ, ಬಟ್ ಐ ವಾಸ್ ವೆರಿ ಡಿಟರ್ಮಿನ್ಡ್. ಎಲ್ಲರಿಗೂ ಮೆಡಿಕಲ್ ಆಗುತ್ತೆ ಬೆಳಗ್ಗೆ, ಏನು ಉದ್ದೇಶ ನಿಂದು, ವೈ ಯು ವಾಂಟ್ ಟು ಜಾಯಿನ್ ಆರ್ಮಿ ಅಂತ. ನಾನು ಹೇಳಿದೆ ಐ ವಾಂಟ್ ಟು ಸರ್ವ್ ಮೈ ಕಂಟ್ರಿ. ಸೀರಿಯಸ್ ಆಗಿ ಐ ವಾಂಟ್ ಟು ಸರ್ವ್ ಮೈ ಕಂಟ್ರಿ ಅಂತ. ನಾನು ಬಕ್ವಾಸ್ ಬಂದ್ಕೊರಯ್ಯ ಗೊತ್ತಾಗ್ತಿ ಕ್ಯೂ ಜಾಯಿನ್ ಕರ್ರು ಅಂತ ಅವರು ಜೋಕ ಕೇಳೋರು, ಹೇಳಪ್ಪ ನೀನೇನು ಇಷ್ಟೊಂದು ದೊಡ್ಡದಾಗಿ ಹೇಳ್ತಿದ್ಯಾ ದೇಶ ಸೇವೆ ಮಾಡಬೇಕು ಅಂತ. ನಾನೆಲ್ಲ ನೋ ಸರ್, ಐ ಆಮ್ ವೆರಿ ಸೀರಿಯಸ್, ಐ ವಾಂಟ್ ಟು ಸರ್ವ್ ಮೈ ಕಂಟ್ರಿ ಅಂತ ಹೇಳಿ ನಾನು ಆರ್ಮಿಗೆ ಸೇರಿದ್ದು. ಸೊ ಸೇರಿ ಅಲ್ಲಿ ಸೇರಿದ ಮೇಲೆ ಏನಾಯ್ತು ಅಂತಂದ್ರೆ, ಫಸ್ಟ್ ಪೋಸ್ಟಿಂಗ್ ನನಗೆ ವೆಲ್ಲಿಂಗ್ಟನ್, ಫಸ್ಟ್ ಪೋಸ್ಟಿಂಗ್. ಸೊ ಇದು ನಮ್ದು ಪಿಪ್ಪಿಂಗ್ ಸೆರೆಮನಿ ಅಂತ ಮಾಡ್ತಾರೆ. ಈಗ ನೀವು ನೋಡಿದ್ರಲ್ಲ ಸ್ಟಾರ್ಸ್ ಹಾಕ್ತಾರಲ್ಲ, ಸೊ ಆ ಥರದ್ದು ನಮಗೆ ಕ್ಯಾಪ್ಟನ್. ನಾವು ಒಂದು ವಿಶೇಷ ಏನು, ಡಾಕ್ಟರ್ಸ್ ವಿಶೇಷ ಏನು ಅಂತಂದ್ರೆ, ಅವ್ರು ಎಂಟರ್ ಆಗದೆ ಕ್ಯಾಪ್ಟನ್ ಆಗಿ. ಆಗಿನ ಟೈಮಲ್ಲಿ ಏನಾಗಿತ್ತು, ಒಬ್ಬ ಯಾರೋ ಆಫೀಸರ್ ಆರ್ಮಿಗೆ ಎಂಟರ್ ಆಗಬೇಕು ಅಂದ್ರೆ ಸೆಕೆಂಡ್ ಲೆಫ್ಟಿನೆಂಟ್ ಆಗ್ತಾರೆ, ಮತ್ತೆ ಲೆಫ್ಟಿನೆಂಟ್ ಆಗ್ತಾರೆ, ಮತ್ತೆ 5 ವರ್ಷ ಸರ್ವಿಸ್ ಆದ್ಮೇಲೆ ಕ್ಯಾಪ್ಟನ್ ಆಗ್ತಾರೆ. ಸೊ ನಾನು ಸೀದಾ ಹೋದ ತಕ್ಷಣ ನಮಗೆ ಡಾಕ್ಟರ್ಸ್ಗೆ 3 ಸ್ಟಾರ್ಸ್ ಆಗ್ತಾರೆ. ಸೊ ಡೈರೆಕ್ಟ್ ಆಗಿ ನಮಗೆ ಕ್ಯಾಪ್ಟನ್ ಆಗ್ತೀವಿ ನಾವು. ಸೊ ಫಸ್ಟ್ ಇದು ಸೆರೆಮನಿ ಇದು ನಂದು. ನನಗೆ ಮೊದಲನೇ ಪೋಸ್ಟಿಂಗ್ ಯಾವ್ದು ಕೊಟ್ಟರು ಅಂತ, ಊಟಿ ಪಕ್ಕ ವೆಲ್ಲಿಂಗ್ಟನ್, ಕುನ್ನೂರು ವೆಲ್ಲಿಂಗ್ಟನ್ ಇದೆಯಲ್ಲ, ಅದು ಸೇಮ್ ಒಳ್ಳೆ ಕಂಟಿನ್ಯೂ ಹನಿಮೂನ್ ತರ ಕಂಟಿನ್ಯೂ ಆಯ್ತು. ತುಂಬಾ ನಿಮಗೆಲ್ಲ ಇಷ್ಟ ಆಗುವಂತ ಒಂದು ಘಟನೆ ನಡೆದಿದೆ, ಅದ್ರ ಬಗ್ಗೆ ತಮ್ಗೆ ಹೇಳ್ತೀನಿ. ಇದ್ದಾಗ ಒಂದ್ಸಲ ಒಬ್ರು ಒಂದು 6-6.5 ಅಡಿ ಆಜಾನುಬಾಹು ಕೆಂಪಗಿದ್ದಾರೆ ಒಳಗಡೆ ಎಂಟ್ರ್ ಆದ್ರು. ಇಲ್ಲಿ ನಮ್ಮ ಮೆಡಿಕಲ್ ಸ್ಪೆಷಲಿಸ್ಟ್ ರೂಮ್ ಒಳಗಡೆ ಎಂಟ್ರ್ ಆದ ತಕ್ಷಣ ಎಲ್ಲ ಎದ್ದು ನಿಂತ್ಕೊಂಡ್ರು. ಸರಿ, ಎಲ್ಲ ಎದ್ದು ನಿಂತ್ರಲ್ಲ ಅಂತ ನಾನು ಎದ್ದು ನಿಂತ್ಕೊಂಡೆ. ಎದ್ದು ನಿಂತ್ಕೊಂಡ್ಮೇಲೆ ಅವರು ಕೂತ್ಕೊಂಡ್ರು. ಅವರೆಲ್ಲ ಅವರು BP ಚೆಕ್ ಮಾಡೋದು, ಶುಗರ್ ಚೆಕ್ ಮಾಡೋದು ಎಲ್ಲ ಅಲ್ಲಲ್ಲೇ ಬಂದು ಎಲ್ಲ ಪ್ರತಿಯೊಂದನ್ನು ಮಾಡ್ತಾ ಇದ್ರು. ಮಾಡ್ತಿದ್ದಾಗ ಅವರು ನನ್ನ ಪಕ್ಕ ತಿರುಗಿ ನಾನು ನೋಡಿದ್ರು. ಆಗ ನಾನು ಅದು ಹೇಳಿದ್ನಲ್ಲ, 3 ಸ್ಟಾರ್ ಹಾಕೊಂಡು ಪಳಪಳ ಹೊಡೆಯೋ 3 ಸ್ಟಾರ್ ಹಾಕೊಂಡು ಹೊಸ ಯೂನಿಫಾರ್ಮ್ ಹಾಕೊಂಡು ಕೂತಿದ್ದೆ. ಅವ್ರು ನಾನು ತಿರುಗಿಬಿಟ್ಟು ನಾನು ಕೇಳಿದ್ರು, ನಿನ್ಗೆ ಎಷ್ಟು ಸರ್ವಿಸ್ ಆಗಿದೆ ನಿಮಗೆ ಡಾಕ್ಟರ್, ಹೌ ಮೆನಿ ಇಯರ್ಸ್ ಯು ಪುಟ್ ಇನ್ ಅಂತ ಕೇಳಿದ್ರು. ನಾನು ಅಂದೆ ಸರ್ 15 days. ತಕ್ಷಣ ತಿರುಗಿ ಅವರು ನನ್ನ ಮೇಲೆ ಹಾರದ, ಏನು 15 daysಗೆ ಹೂ ದ ಹೆಲ್ ಗೇವ್ ಯು ದೋಸ್ 3 pips? ನಿನಗೆ ಯಾರು ಕೊಟ್ಟರು 3 ಸರ್? ನಾವು 3 pips ತಗೊಳ್ಳೋದಿಗೆ, ಒಂದು ಕ್ಯಾಪ್ಟನ್ ಆಗೋದಿಗೆ ನಾನು ಹ್ಯಾಡ್ ಟು ಸ್ಪೆಂಡ್ 7 years. ಹೂ ದ ಹೆಲ್ ಗೇವ್ ಯು ದಿಸ್ 3 pips ಅಂತ ಮುಖ ಕೆಂಪು ಫೀಲ್ಡ್ ಮಾರ್ಷಲ್ ಮಹಾರಾಷ್ಟ್ರ ವೆಲ್ಲಿಂಗ್ಟನ್ ಅಲ್ಲಿ ಅವರು ರಿಟೈರ್ ಆದ್ಮೇಲೆ ಅಲ್ಲೇ ಇದ್ದಿದ್ದವರು.